ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 11 ಡಿಸೆಂಬರ್ 2025. ಮುರಳಿ ಮಹಾವಾಕ್ಯಗಳು. मीठे बच्चे, संगम युग पर तुम ब्राह्मण संप्रदाय बने हो. तुम्हें अब मृत्यु लोक के मनुष्य से अमर लोक का देवता बनना है. ಮಧುರ ಮಕ್ಕಳೇ, ಸಂಗಮ ಯುಗದಲ್ಲಿ ತಾವು ಬ್ರಾಹ್ಮಣ ಸಂಪ್ರದಾಯದವರಾಗಿದ್ದೀರಿ. ತಾವು ಈಗ ಮೃತ್ಯು ಲೋಕದ ಮನುಷ್ಯರಿಂದ ಅಮರ ಲೋಕದ ದೇವತೆಗಳು ಆಗಬೇಕಾಗಿದೆ. ಸಂಗಮ ಯುಗದ ಅರ್ಥಾತ್ ಪ್ರೆಸೆಂಟ್ ಟೈಮ್ ಒಳಗ ತಾವು ಈಶ್ವರಿಯ ಬ್ರಾಹ್ಮಣ ಸಂಪ್ರದಾಯದವರಾಗಿದ್ದೀರಿ. ಅರ್ಥಾತ್ ಬ್ರಾಹ್ಮಣ ಅಂದ್ರೆ ಯಾರು ಯಾರು ಈಶ್ವರಿಯ ಜ್ಞಾನವನ್ನು ತಿಳ್ಕೊಂಡಿದ್ದಾರೋ ಅವರೆಲ್ಲ ಬ್ರಹ್ಮಕುಮಾರ್ ಬ್ರಹ್ಮಕುಮಾರಿಯರು. ಬ್ರಾಹ್ಮಣ ಅರ್ಥಾತ್ ದೇಹದ ಸಂಬಂಧದಿಂದ ಬುದ್ಧಿಯಿಂದ ಪರೆ ನಿರಂತರ ತಮ್ಮ ಆತ್ಮಿಕ ಉನ್ನತ ಸ್ಥಿತಿಯ ಅನುಭವ ಮಾಡ್ತಾ ಇದ್ದಾರೋ ಅವರು ಬ್ರಾಹ್ಮಣರು. ಬ್ರಾಹ್ಮಣ ಅರ್ಥಾತ್ ಸ್ಥೂಲ್ ವೇಷಭೂಷಣದಿಂದ ನಿಯಮ ಪದ್ಧತಿಗಳಿಂದ ಬ್ರಾಹ್ಮಣ ಅಲ್ಲ. ಅವ್ರು ಯಾರೇ ಆಗಿರಲಿ, ಎಲ್ಲೇ ಇರಲಿ, ಸತ್ಯ ಜ್ಞಾನವನ್ನು ಅರಿತು ತನ್ನನ್ನು ಸಂಪೂರ್ಣ ನ್ಯಾರ ಮತ್ತು ಪ್ಯಾರಾ ಸ್ಥಿತಿಯಲ್ಲಿ ಅನುಭವ ಮಾಡುವಂತಹ ಒಂದು ಸ್ಟೇಜ್, ಅದು ಒಂದು ಸ್ಥಿತಿ. ಆ ಸ್ಥಿತಿಗೇನೆ ಬಾಬಾ ಬ್ರಾಹ್ಮಣರಂತಾರೆ. ಅರ್ಥಾತ್ ನೀವು ಬ್ರಾಹ್ಮಣ ಸಂಪ್ರದಾಯದವರು ಆಗಿದ್ದೀರಿ. ಈಗ ನೆಕ್ಸ್ಟ್, ಈ ಮೃತ್ಯು ಲೋಕದ ಮನುಷ್ಯರಿಂದ ಅಮರ ಲೋಕದ ದೇವತೆಗಳಾಗಬೇಕಾಗಿದೆ. ಮೃತ್ಯು ಅರ್ಥಾತ್ ದೇಹ ಅಭಿಮಾನ, ಅಮರ್ ಲೋಕ ಅರ್ಥಾತ್ ಅಮರತ್ವದ ಸ್ಮೃತಿಯಲ್ಲಿರುವಂಥವರು, ಸದಾ ನಿರಾಕಾರಿ, ತನ್ನ ಸಂಪೂರ್ಣ ಅನಾದಿ ಅವಿನಾಶಿ ಸ್ಮೃತಿಯಲ್ಲಿರುವಂಥವ್ರಿಗೆ ಹೇಳ್ತಾರೆ ಬಾಬಾ ಅಮರ್ ಲೋಕ. ಲೋಕ ಅಂತಂದ್ರೆ ಅಲ್ಲಿ ಮೇಲೆ ಕೆಳಗೆ ಅಥವಾ ಇದೇ ಈ ವಿಶಾಲವಾದ ಕಣ್ಣಿಗೆ ಕಾಣುವ ಪ್ರಪಂಚದ ಮಾತಿನ ಲೋಕ ಹೇಳ್ತಿಲ್ಲ ಬಾಬಾ. ಲೋಕ ಅರ್ಥಾತ್ ಈ ಲೋಕವು ನಿರ್ಮಾಣ ಆಗಿರುವಂಥದ್ದು ಸಂಕಲ್ಪದಿಂದ. ಬಾಬಾ ಯಾವಾಗೂ ಈ ಸ್ಮೃತಿ ಕೊಡಿಸ್ತಾರೆ, ಮಕ್ಕಳೇ, ಸಂಕಲ್ಪವು ಸೆ ಸೃಷ್ಟಿ ಬಂತಾ ಹೈ. ಸಂಕಲ್ಪದಿಂದನೇ ಈ ಲೋಕ ನಿರ್ಮಾಣ ಆಗಿದೆ. ಸಂಕಲ್ಪದಿಂದ ಅಮರತ್ವದ ಸಂಕಲ್ಪದಿಂದ ಅಮರ್ಲೋಕದ ನಿರ್ಮಾಣ ಆಗಿತ್ತು, ಸತ್ಯುಗದ ನಿರ್ಮಾಣ ಆಗಿತ್ತು. ಆಗ ತಮಗೆ ರೋಲ್ ಸಿಕ್ಕಿತ್ತು ದೇವತಾ. ದೇವತಾ ಅರ್ಥಾತ್ ದೇನೇವಾಲ, ದೇವತಾ ಅರ್ಥಾತ್ ಡಿಟಿ ದಿವ್ಯತಾ, ದೇವತಾ ಅರ್ಥಾತ್ ಒನ್ನೆಸ್, ದೇವತಾ ಅರ್ಥಾತ್ ಸದಾ ಎಲ್ಲರಲ್ಲೂ ಸಮಭಾವದಿಂದ ನೋಡುವಂಥ ಹೈಯರ್ ಕಾನ್ಶಿಯಸ್ ಉಳ್ಳಂತಹ ಆತ್ಮರ ಒಂದು ಆ ಸಮಯ. ಯಾವಾಗ ಕಾನ್ಶಿಯಸ್ ಒಳಗ ಅಮರತ್ವದ ಒಂದು ಸ್ಮೃತಿ ಹೊರಟು ಹೋಗಿ ನಾವು ಮನುಷ್ಯ ಅನ್ನುವಂಥದ್ದು ಬಂತು, ಮನುಷ್ಯ ಭಾನವೇ ಕಲಿಯುಗ. ಈಗ ಕಲಿಯುಗ ಸಮಾಪ್ತಿ ಯಾವಾಗ ಆಗ್ತದಂದ್ರ ಮನುಷ್ಯನ ಲೋಯೆಸ್ಟ್ ಒಂದು ಸ್ಮೃತಿ ಏನಿದೆ, ಲೋ ಎನರ್ಜಿ ಅಲ್ಲಿ ಫೀಲ್ ಮಾಡುವಂತಹ ಸ್ವಭಾವನೆ ಮನುಷ್ಯ ಅಂತ ಹೇಳಾಗ್ತದ. ಲೋ ಎನರ್ಜಿ ಅರ್ಥಾತ್ ಸದಾ ಚಿಂತೆಯ, ಸದಾ ದುಃಖದ, ಸದಾ ಕಮಿ ಕೊರತೆ, ನನಗೆ ದೂರ ಮಾಡಿದಾರ ಅಥವಾ ಯಾರನ್ನ ದೂರ ಮಾಡುವ, ಯಾರನ್ನ ಅಳಿಸುವ, ಯಾರ್ದೋ ಚಿಂತೆ ಮಾಡುವಂತಹ ಅಥವಾ ಒಂದಿಲ್ಲ ಒಂದು ರೀತಿಯ ಕೊರಗು, ಚಿಂತೆ, ಅಳು, ದುಃಖ, ತಾಪ, ಈ ರೀತಿಯ ಫೀಲಿಂಗ್ನೇ ಮನುಷ್ಯ ಜೀವನ ಅಂತ. ಈ ಅಲ್ಪ ಕಾಲದ ಖುಷಿ ಹಿಂದೆ ಬೆನ್ನು ಹತ್ತೋದು, ಒಮ್ಮೆ ಖುಷಿ, ಒಮ್ಮೆ ದುಃಖ, ಒಮ್ಮೆ ಚಿಂತೆ, ಒಮ್ಮೆ ಲಾಭಕ್ಕೂ ಪ್ರಭಾವಿತ ಆಗೋದು, ಹಾನಿಗೂ ಪ್ರಭಾವಿತ ಆಗೋದು, ನಿಂದನಿಗೂ ಪ್ರಭಾವಿತ ಆಗೋದು, ಸ್ತುತಿಗೂ ಪ್ರಭಾವಿತ ಆಗೋದು, ಇದಕ್ಕಂತಾರ ಮನುಷ್ಯ ಜೀವನ. ಈ ಮನುಷ್ಯ ಜೀವನ ಬಂದಿರೋದೇ ಅಮರತ್ವದ ಸ್ಮೃತಿಯನ್ನ ಕಳ್ಕೊಂಡು ನಾ ಮನುಷ್ಯ ಅಂತ ಯಾವಾಗ ತಿಳ್ಕೊಂಡ್ರಿ ಅವಾಗ ಮನುಷ್ಯ ಸ್ವಭಾವದಿಂದಲೇ ಕಲಿಯುಗದ ನಿರ್ಮಾಣ ಆಗಿದೆ. ಅರ್ಥಾತ್ ಮನುಷ್ಯತ್ವದ ಸಂಕಲ್ಪದಿಂದಲೇ ಕಲಿಯುಗದ ಸೃಷ್ಟಿ ನಿರ್ಮಾಣ ಆಗಿದೆ. ಈಗ ವಾಪಸ್ ದೈವತ್ವದ ಸಂಕಲ್ಪ, ಅಮರತ್ವದ ಸಂಕಲ್ಪ, ನಾ ಆತ್ಮ ಎನ್ನುವಂತಹ ಸ್ಮೃತಿಯಿಂದ, ಸ್ಥಿತಿಯಿಂದ, ಆ ಪ್ರಾಕ್ಟೀಸ್ ಇಂದ ವಾಪಸ್ ಮನುಷ್ಯ ಸ್ವಭಾವ ಸಮಾಪ್ತ ಆಗ್ತದ. ಮನುಷ್ಯನ ಈ ಏನು ಭಾವನೆಗಳು, ಮನುಷ್ಯತ್ವದ ಇರುವಿಕೆಯ, ಮನುಷ್ಯ ಅನ್ನುವಂಥ ಅಸ್ತಿತ್ವದ ಏನು ಉಳ್ಕೊಂಡಿದೆ, ಅದು ಉಳ್ಕೊಂಡಿರೋದೇ ಈ ಚಿಂತೆ, ದುಃಖ, ಅಶಾಂತಿ ಇವುಗಳ ಕಾರಣದಿಂದನೇ ಮನುಷ್ಯ ಅನ್ನೋ ಅಸ್ತಿತ್ವ ಉಳಿದಿದೆ. ಒಂದು ವೇಳೆ ಚಿಂತೆ, ದುಃಖ, ಭಯ ಇದು ಹೊರಟು ಹೋಯ್ತು ಅಂತಂದ್ರೆ ಮನುಷ್ಯನ ಅಸ್ತಿತ್ವನೇ ಇಲ್ಲ. ಮನುಷ್ಯ ಕಾನ್ಶಿಯಸ್ ಶಿಫ್ಟ್ ಆಗಿ ಡಿಟಿ ಕಾನ್ಶಿಯಸ್ ನಲ್ಲಿ ಶಿಫ್ಟ್ ಆಗ್ಬಿಡ್ತೀವಿ ನಾವು. ಅಂದಮೇಲೆ ಎಲ್ಲಿ ಭಯ ಇದೆ, ಎಲ್ಲಿ ಚಿಂತಿದೆ, ದುಃಖ ಇದೆ, ಕಮ್ಮಿ ಕೊರತೆಯ ಫೀಲಿಂಗ್ ಇದೆ, ಇದು ಮನುಷ್ಯತ್ವ. ಮನುಷ್ಯತ್ವ ಅರ್ಥಾತ್ ಕಲಿಯುಗ.
ಕಲಿಯುಗ ಅರ್ಥಾತ್ ಕತ್ತಲೆ, ಕಮ್ಮಿ, ಕೊರತೆ, ಹುಡುಕಾಟ. ಸೊ ಬಾಬಾ ಹೇಳ್ತಾರೆ, ಈಗ ಅಮರತ್ವದ ಅಭ್ಯಾಸ ಮಾಡ್ರಿ, ಅಮರಲೋಕದ ದೇವತೆಗಳು ಆಗ್ರಿ. प्रश्न, तुम बच्चे किस नॉलेज को समझने के कारण बेहद का संन्यास करते हो? ತಾವು ಮಕ್ಕಳು ಯಾವ ಜ್ಞಾನವನ್ನ ತಿಳಿದುಕೊಂಡಿರುವ ಕಾರಣ ಬೇಹದ್ದಿನ ಸನ್ಯಾಸವನ್ನ ಮಾಡ್ತೀರಿ? उत्तर, तुम्हें ड्रामा की यथार्थ नॉलेज है. तुम जानते हो ड्रामा अनुसार अब इस सारे मृत्युलोक को भस्मीभूत होना है. ಬಾಬಾ ಅಂತಾರೆ, ಮಕ್ಕಳೇ, ನಿಮಗೆ ಡ್ರಾಮಾದ ಯಥಾರ್ಥ ನಾಲೆಜ್ ಇದೆ. ಯಥಾರ್ಥ ನಾಲೆಜ್ ಇರುವ ಕಾರಣದಿಂದನೇ ನೀವು ತಿಳ್ಕೊಂಡಿದ್ದೀರಿ ಈ ಪೂರಾ ಮೃತ್ಯುಲೋಕ ಸಮಾಪ್ತ ಆಗಿ ಹೋಗೋದಿದೆ, ಭಸ್ಮೀಭೂತ ಆಗೋದಿದೆ. ಭಸ್ಮೀಭೂತ ಆಗೋದು ಅಂತಂದ್ರೆ ಬಿಲ್ಡಿಂಗ್ಸ್ ಎಲ್ಲ ಬೀಳೋದು, ಏನೆಲ್ಲ ಇಲ್ಲಿ ಸಾಮಾನ್ ಸಲಕರಣೆ ಮನೆಗಳು ಇವೆಲ್ಲ ಸಮಾಪ್ತಿ ಆಗೋದು, ಅದಕ್ಕೂ ಬಾಬಾ ಹೇಳೋದಕ್ಕೂ ಸಂಬಂಧನೇ ಇಲ್ಲ. ಬಾಬಾ ಹೇಳುವಂಥದ್ದು ಮಕ್ಕಳ ಮನಸ್ಸಿನೊಳಗ, ಆತ್ಮನ ಮನಸ್ಸಿನೊಳಗೆ ಯಾವುದು ಮೃತ್ಯುಲೋಕ ನಿರ್ಮಾಣ ಆಗಿದೆ, ಸಂಕಲ್ಪದಿಂದ ಸೃಷ್ಟಿಯಾಗಿದೆ. ಮೃತ್ಯುಲೋಕ ಅರ್ಥಾತ್ ಮನುಷ್ಯನ ಅಸ್ತಿತ್ವ ನಿರ್ಮಾಣ ಆಗಿದೆ. ಮನುಷ್ಯನೊಳಗೆ ಯಾವ ಈ ಕೀಳು ಭಾವನೆ ಅಥವಾ ನಾವು ದೇವತೆಗಳಿಗಿಂತ ಕಮ್ ಅನ್ನುವಂಥ ಭಾವನೆಯ ನಿರ್ಮಾಣ ಆಗಿದೆ, ಇದು ನಿರ್ಮೂಲನೆ ಆಗೋದು. ಇದಕ್ಕಂತಾರ ಬಾಬಾ ಮನುಷ್ಯತ್ವದ ಈ ಕಲಿಯುಗದ ಅಥವಾ ಡ್ರಾಮಾ ಅನುಸಾರ ಇದೆಲ್ಲವೂ ಏನಾಗೋದಿದೆ, ಭಸ್ಮೀಭೂತ ಆಗೋದಿದೆ. ಅಭಿ ಯಹ ದುನಿಯಾ ವರ್ತನಾಟ್ ಅಪ್ ಎನಿ ಬಂದ್ ಗೈ ಹೈ. ಅರ್ಥಾತ್ ಈ ಸದ್ಯ ಇರುವಂತಹ ಈ ಜಗತ್ತಿನಲ್ಲಿ ಏನೂ ಸಾರಿಲ್ಲ, ಏನೂ ಇದು ಕೌಡಿ ಸಮಾನ ಆಗ್ಬಿಟ್ಟಿದೆ ಅಂತಾರೆ ಬಾಬಾ. ಹಮೇ ವರ್ತ್ ಪೌಂಡ್ ಬನ್ನ ಹೈ, ಇಸ್ಮೇ ಜೋ ಕುಚ್ ಹೋತಾ ವಹ ಫಿರ್ ಹುಬೂ ಕಲ್ಪ ಕೆ ಬಾದ್ ರಿಪೀಟ್ ಹೋಗಾ. ಅಂಡರ್ಲೈನ್, ಇದೊಂದು ಡ್ರಾಮಾ, ಇದೊಂದು ಫಿಲ್ಮ್ ನಡೀತಾ ಇದೆ. ಈ ಫಿಲಂನಲ್ಲಿ ಅರ್ಧ ಸಮಯ ಸತ್ಯ ತ್ರೇತಾಯುಗ. ಇದರಲ್ಲಿ ಆಕ್ಟಿಂಗ್ ಮಾಡುವಂತಹ ಆಕ್ಟರ್ಸ್ ಏನಿದಾರ ಅವರು ಅಮರತ್ವದ ಸ್ಮೃತಿಯೊಳಗಿದ್ರು. ಯಾವಾಗ ಈ ನಾಟಕದ ಇನ್ನರ್ಧ ಭಾಗ ಶುರು ಆಗ್ತದೆ, ಅದು ಮೃತ್ಯುಲೋಕ. ಮೃತ್ಯು ಅರ್ಥಾತ್ ದೇಹಭಾನ್, ಮೃತ್ಯು ಅರ್ಥಾತ್ ಮನುಷ್ಯ ಅಂತ ತಿಳ್ಕೊಂಡಿರೋದು. ಅದಕ್ಕೆ ಬಾಬಾ ಹೇಳ್ತಾರೆ, ನೀವು ಮನುಷ್ಯ ಭಾನದಿಂದ ದೈವತ್ವ ಮರೆಯೋದು ಅಂತಂದ್ರೆ ಮೃತ್ಯು ಹೊಂದಿದಂತೇನೆ. ಅದಕ್ಕೆ ಬಾಬಾ ಹೇಳ್ತಾರೆ, ನೀವು ನಾಟಕ ತಿಳ್ಕೊಂಡಿದ್ದೀರಲ್ಲ, ಡ್ರಾಮಾ ತಿಳಿದ ಮೇಲೆ ನಿಮಗೆ ಗೊತ್ತಿದೆ ಈ ನಾಟಕದೊಳಗ ಅರ್ಧ ಸಮಯ ಕಲಿಯುಗ ಅಥವಾ ಮನುಷ್ಯತ್ವ, ಮನುಷ್ಯ ಭಾನ ಇವೆಲ್ಲ ಇರಬೇಕಾಗಿತ್ತು. ಇದೆಲ್ಲವೂ ಅಂತಾಗೋದಿದೆ, ಎಂಡ್ ಆಗೋದಿದೆ. ಅದಕ್ಕೆ ನೀವೇನಾಗ್ತೀರಿ, ಸಾಧಾರಣ ಕೌಡಿ ಜೀವನದಿಂದ ಈಗ ವಜ್ರ ಸಮಾನ ಜೀವನದ ಅನುಭವ ಮಾಡ್ತೀರಿ. ಏನೆಲ್ಲ ಆಗ್ತದ ಕಲ್ಪದ ಮೊದಲು ಈ ಸಿನಿಮಾದೊಳಗ ಏನ್ ರಿಪೀಟ್ ಆಗಿತ್ತು ಅದೇ ವಾಪಸ್ ರಿಪೀಟ್ ಆಗ್ತದೆ. ಇಸಿಲಿಯೇ ತುಮ್ನೆ ಸಾರಿ ದುನಿಯಾ ಸೆ ಬೇಹದ್ ಕಾ ಸನ್ಯಾಸ್ ಕಿಯಾ ಹೈ. ನಮ್ದೆಲ್ಲ ಬಾಬಾ ಅಂತಾರ, ಅದಕ್ಕಾಗಿನೇ ನೀವು ಇಡೀ ಜಗತ್ತಿನ ಸನ್ಯಾಸ ಮಾಡಿರಿ, ಇಡೀ ಜಗತ್ತನ್ನೇ ನಿಮ್ ಬುದ್ಧಿಂದ ತೆಗೆದು ಹಾಕಿರಿ ಅಂತಾರೆ. ಯಾಕಂದ್ರೆ ಯಾರಿಗೆ ಎಲ್ಲಾ ಬ್ರಹ್ಮಕುಮಾರ್ ಕುಮಾರಿಯರಿಗೆ ಈ ನಾಲೆಜ್ ಪಕ್ಕ ಇಲ್ಲ, ಬ್ರಾಹ್ಮಣರಿಗೆ ಅಂತ ಹೇಳ್ತಾರೆ ಬಾಬಾ. ಅದಕ್ಕೆ ಬ್ರಾಹ್ಮಣ ಅರ್ಥಾತ್ ಯಾರು ದೇಹಭಾನ, ದೇಹದ ಈ ಜಗತ್ತು, ಡ್ರಾಮಾ ಇದೆಲ್ಲದರಿಂದ ಡಿಟ್ಯಾಚ್ ಆಗಿ ತನ್ನ ಮೂಲ ಆತ್ಮಸ್ಥಿತಿಯಲ್ಲಿ ಸ್ಥಿತದಾರೋ ಅವರು ಬ್ರಾಹ್ಮಣರು. ಆ ಬ್ರಾಹ್ಮಣರೇ ಬೇಹದ್ದಿನ ಸನ್ಯಾಸಿಗಳಾಗ್ಲಿಕ್ಕೆ ಸಾಧ್ಯತೆ. ಬೇಹದ್ದಿನ ಸನ್ಯಾಸ್ ಯಾಕೆ ನೀವೇ ಮಾಡ್ತೀರಿ ಅಂದ್ರೆ ನಿಮಗೆ ನಾಟಕ ಗೊತ್ತಿದೆ. ನಾಟಕದಾಗ ಏನ್ ಗೊತ್ತಿದೆ, ಈ ನಾಟಕದಲ್ಲಿ ನಾಟಕ ಮಾಡುವಂತ ಹೀರೋ ಹೀರೋಯಿನ್ ಆಕ್ಟರ್ಸ್ ಜೊತೆಯಲ್ಲಿರುವ ಎಲ್ಲಾ ಆಕ್ಟರ್ಸ್ ತಮಗೆ ಸಿಕ್ಕಿರುವಂತಹ ಆಕ್ಟಿಂಗ್ ಅನ್ನೇ ಸತ್ಯ ಅಂತ ತಿಳ್ಕೊಂಡು ತಾವು ಯಾರನ್ನುವುದನ್ನೇ ಮರೆತಿರೋದ್ರಿಂದ ಬಾಬಾ ಹೇಳ್ತಾರ, ಈಗ ಗೊತ್ತಾಗಿದೆ, ಓಹೋ ನಮ್ಗೆಲ್ಲ ಸಿಕ್ಕಿರುವಂಥದ್ದು ರೋಲ್ ಅನ್ನ ಪ್ಲೇ ಮಾಡ್ತಾ ಇದ್ವಿ. ಪ್ಲೇ ಆಗ್ತಾ ಇರುವಂತಹ ಮನುಷ್ಯ ಜೀವನ ನಾವಲ್ಲ, ಮನುಷ್ಯನೇ ನಾವಲ್ಲ. ನಮ್ಗೆ ಗೊತ್ತಾಗಿದೆ ನಾವು ಆತ್ಮ ಅಂತ ಇದೀವಂತೆ ಅಷ್ಟೇ ಅಲ್ಲ, ಆತ್ಮದ ಸತ್ಯವನ್ನ ಅನುಭವ ಮಾಡಿದ್ಮೇಲೆ ಈಗ ಅನಿಸ್ತದ ಸಿನಿಮಾದೊಳಗಿನ ಆಕ್ಟಿಂಗ್ ನ ಜೊತೆಗೆ ಎಂದಾದ್ರೂ ಅಟ್ಯಾಚ್ಮೆಂಟ್ ಬೆಳೆಸ್ಕೋತಾರೇನು ಅಂತ ಅಂದ ಮೇಲೆ ಪೂರಾ ಈ ಸಿನಿಮಾದೊಳಗೆ ಏನೆಲ್ಲ ಘಟನೆ ಘಟಿಸ್ತಾ ಇದೆ, ಯಾರೆಲ್ಲ ಮನುಷ್ಯ ಜೀವನ ಇದೆ, ಇದೆಲ್ಲದರ ಪ್ರತಿಯಾಗಿ ನಿಮಗೆ ಸನ್ಯಾಸ ಬಂದಿದೆ. ಅರ್ಥಾತ್ ಇದೆಲ್ಲವನ್ನ ತಲೆಯೊಳಗಿಂದ ತೆಗೆದು ಬಿಟ್ಟಿರಿ. ಇದು ಜೀವಂತ, ಇದು ಸತ್ಯ, ಇದು ನಿಜ, ಇಲ್ಲಿರುವ ಸಂಬಂಧ ನಿಜ ಅನ್ನುವಂಥದ್ದೇನು ಈ ಮನಸ್ಸು ಸಿಕ್ಕಾಕೊಂಡಿತ್ತು ಅದು ಸಮಾಪ್ತ ಆಗ್ಬಿಟ್ಟಿದೆ. ಈಗ ಈ ಬುದ್ಧಿ ಮನಸ್ಸು ಈ ಜಗತ್ತಿನಿಂದ ಪರೆ ತಮ್ಮ ನಿರಾಕಾರಿ ಪರಮ ಸತ್ಯದಲ್ಲಿ ಅನುಭವ ಮಾಡ್ತಾ ಇರೋದ್ರಿಂದ
ಬೇಹದ್ದಿನ ಸನ್ಯಾಸವನ್ನ ನೀವು ಮಾಡಿದ್ದೀರಿ ಅಂತಾರೆ ಬಾಬಾ. ಧಾರಣೆಗಾಗಿ ಮುಖ್ಯ ಸಾರ, ಪವಿತ್ರ ಬನ್ಕರ್ ಪಕ್ಕಾ ವೈಷ್ಣವ್ ಬನ್ನ ಹೈ. ವೈಷ್ಣವರು ಅರ್ಥಾತ್ ವಿಷ್ಣುವಿನ ಕುಲದವರು, ವಿಷ್ಣುವಿನ ಸಂಪ್ರದಾಯದವರು ಅಂತ. ವಿಷ್ಣು ಅರ್ಥಾತ್ ನಿಶ್ಚಿಂತ ಸ್ಥಿತಿ ಉಳ್ಳಂಥ ಸಂಗಮ ಯುಗದ ಆತ್ಮಿಕ ಅವಸ್ಥಾ. ವಿಷ್ಣು ಅರ್ಥಾತ್ ಸದಾ ಸಂಪನ್, ಸದಾ ಭರ್ಪೂರ್, ಪ್ರಕೃತಿ ಜೀತ್ ಆತ್ಮನ ನಿಶಾನೆ. ವೈಷ್ಣವರಾಗ್ರಿ ಅಂದ್ರೆ ಅರ್ಥಾತ್ ಅಷ್ಟು ಪವಿತ್ರ, ಸ್ವಚ್ಛ ದೇಹಬಾನದಿಂದ ಪರ್ಯಾದವರು. ಖಾನ್ ಪಾನ್ ಕಿ ಬಿ ಪೂರಿ ಪರ್ಹೇಜ್ ಕರ್ನಿ ಹೇ. ಇಷ್ಟು ಒಂದು ವೈಷ್ಣವ ಅರ್ಥಾತ್ ಶುದ್ಧ ಮತ್ತೆ ಸಂಪೂರ್ಣ ಪವಿತ್ರ, ಸಂಪೂರ್ಣ ನಿಶ್ಚಿಂತ ಸ್ಥಿತಿಯನ್ನು ಪ್ರಾಪ್ತ ಮಾಡ್ಕೊಳ್ಬೇಕು ಅಂತಂದ್ರೆ ಈ ತಿನ್ನುವ ಉಣ್ಣುವ ಒಂದೇನು ಇಂಟ್ರೆಸ್ಟ್ ಅದ. ಹೀಗೆ ಕಾಫಿ ಕುಡಿಬೇಕು, ಇಂಥ ಗ್ಲಾಸ್ನ ಕುಡಿಬೇಕು, ಅಥವಾ ಇಂಥದ್ದು ಕುಡಿಬೇಕು, ಇಂಥದ್ದು ತಿನ್ಬೇಕು, ಈ ಟೇಸ್ಟ್ ಅದ್ರ ಟೇಸ್ಟ, ಈಗೆಲ್ಲ ಕ್ರೇಜ್ ಅದ. ತಿನ್ನುವ ಉಣ್ಣುವ ಕ್ರೇಜ್ ಏನಿದೆ ಇದು ಸಮಾಪ್ತ ಆಗಬೇಕು. ಯಾಕೆ, ಯಾರಿಗಿದೆ ಇದೆಲ್ಲ ಕ್ರೇಜ್? ರೋಲ್ನ ಮನಸ್ಸಿಗಿದೆ. ರೋಲ್ನ ಮನಸ್ಸಿಗಿರುವಂಥ ಕ್ರೇಜ್ ಅನ್ನ, ತಿನ್ನುವ ಇಂಟ್ರೆಸ್ಟ್, ತಿನ್ನುವಂತಹ ಒಂದು ಆ ಹಪ್ಯಾಪ್ ಏನಿದೆ ಅದು ನನಗಿಲ್ಲ. ಇವೆಲ್ಲವುಗಳಿಂದ ಪರೆ ಇದ್ದೇನೆ, ಕೇವಲ ನಾನು ನೋಡಬಲ್ಲೆ, ನಾ ಏನು ಇದರಲ್ಲಿ ಇಂಟರ್ಫಿಯರ್ ಮಾಡೋದಿಲ್ಲ ಅಂದಮೇಲೆ ಬಾಬಾ ಅಂತಾರ, ಸಂಗಮ್ ಯುಗದಲ್ಲಿ ಮಕ್ಕಳೇ, ಇವು ಯಾವುದೂ ಮೂಲ ಮನಸ್ಸು ತನ್ನ ಮೂಲ ಆತ್ಮಸ್ಥಿತಿಗೆ ತಲುಪಬೇಕು ಅಂತಂದ್ರೆ ಈ ಸಮಯದಲ್ಲಿ ಮನಸ್ಸಿನಲ್ಲಿ ಏನೆಲ್ಲ ಉತ್ಪನ್ನ ಆಗಿದೆ, ಓ ಇದರಲ್ಲಿ ಬಹಳ ಟೇಸ್ಟ್ ಇದೆ, ಈ ಐಟಮ್ ಕ್ರಿಸ್ಪಿ ಇದೆ, ಈ ಐಟಮ್ ರಸೀಲಾ ಇದೆ, ಇವೆಲ್ಲ ಏನು ಮನಸ್ಸಿನಲ್ಲಿ ತುಂಬಿದೆ, ಮನಸ್ಸು ಬಯಸ್ತದ, ತಿನ್ನು ತಿನ್ನು ತಿನ್ನು, ಅದನ್ನು ಕಂಡ ತಕ್ಷಣ ಖುಷಿ ಆಗ್ತದೆ ಈ ರೋಲ್ನ ಮನಸ್ಸಿಗೆ, ನನಗಿದು ತಿನ್ನು ಸಿಗುದದ, ಇದು ನಾ ತಿನ್ಬೇಕು, ಇದು ಕುಡಿಬೇಕು ಅಂತ ಬಾಬಾ ಹೇಳ್ತಾರೆ. ಇದು ಸಮಾಪ್ತ ಆಗ್ಬೇಕು. ಅಂದ್ರೆ ನಾ ಕುಡಿತೀನಿ, ನಾ ತಿಂತೀನಿ ಅನ್ನೋದು ಹೋಗ್ಬೇಕು. ಭಲೆ ರೋಲ್ ತಿಂತಾ ಇದೆ ಅಂತಂದ್ರೆ ನಾ ಆತ್ಮ ತಿನ್ನುವುದಿಲ್ಲ, ನಾ ಆತ್ಮ ಟೇಸ್ಟು ನೋಡುವುದಿಲ್ಲ, ನಾ ಆತ್ಮ ಅಭೋಕ್ತಾ ಕರ್ತಾ ಇದ್ದೀನಿ ಅಂದ್ಮೇಲೆ ನಾ ತಿಂತೀನಿ, ನಾ ಉಣ್ತೀನಿ ಅನ್ನುವ ಪರ್ಹೇಜ್ ಪತ್ತೆ ಮಾಡ್ರಿ. ಶ್ರೇಷ್ಠ ಬನ್ನೆ ಕೆ ಲಿಯೆ ಶ್ರೀಮತ್ ಪರ್ ಜರೂರ್ ಚಲ್ನಾ ಹೈ. ಶ್ರೇಷ್ಠರಾಗಬೇಕು ಅಂತಂದ್ರೆ ಶ್ರೀಮತ್ ಅನುಸಾರ ನಡೀರಿ. ಸೆಕೆಂಡ್ ಪಾಯಿಂಟ್, ಮುರಳಿ ಸೆ ಸ್ವಯಂ ಕೋ ರಿಫ್ರೆಶ್ ಕರ್ನಾ ಹೈ. ನಮ್ಮನ್ನ ರಿಫ್ರೆಶ್ ಮಾಡೋದು, ನಮ್ಮನ್ನ ಶಕ್ತಿಶಾಲಿ ಮಾಡುವಂಥದ್ದು, ತಾಜಾತನದ ಅನುಭವ, ಹಗುರತಿ ಅನುಭವ ಮಾಡೋದು ಮುರಳಿ. ಮುರಳಿ ಅರ್ಥಾತ್ ಮುರಳಿಯ ಶಕ್ತಿ, ಮುರಳಿ ಅರ್ಥಾತ್ ಪರಮಾತ್ಮನ ದಿವ್ಯ ತರಂಗಗಳು. ಅದನ್ನ ಮುರಳಿಯಿಂದನೇ ನಿಮಗೆ ಪ್ರಾಪ್ತಿ ಆಗ್ತದಂತಾರೆ ಬಾಬಾ. ಕಹಾ ಭಿ ರೆಹತೆ ಸತೋ ಪ್ರಧಾನ್ ಬನ್ನೆ ಕಾ ಪುರುಷಾರ್ಥ ಕರ್ನಾ ಹೈ. ಎಲ್ಲೇ ಇದ್ದರೂ ಸಹ ಸತೋ ಪ್ರಧಾನರಾಗುವ ಪುರುಷಾರ್ಥವನ್ನ ಮಾಡಬೇಕಿದೆ. ಮುರಳಿ ಏಕ್ ದಿನ ಬಿ ಮಿಸ್ ನಹಿ ಕರ್ನಿ ಹೈ. ಬಾಬಾ ಹೇಳ್ತಾರ, ಮುರಳಿಯನ್ನ ಒಂದು ದಿನವೂ ಮಿಸ್ ಮಾಡಬೇಡ್ರಿ. ಯಾಕೆ ಅಂದ್ರೆ ಈ ಮುರಳಿಗಾಗಿ, ಈ ಸತ್ಯ ಜ್ಞಾನಕ್ಕಾಗಿ ನೀವು ಜನ್ಮ ಜನ್ಮಾಂತರದಿಂದ ಹಂಬಲಿಸಿ ಭಗವಂತನಿಗೆ ಬೇಡಿ, ನೀ ಬಂದರೆ ಬಾ, ನೀನ್ ಹೇಳುವ ಮಾತಿಗೆ ನಾ ಪೂರ್ಣ ಬೆಲೆ ಕೊಡ್ತೀನಿ ಅಂತ ನೀವು ಭಕ್ತಿಯಲ್ಲಿ ಹೇಳಿದ್ದೀರಿ, ನಿಮ್ಮ ವಚನವನ್ನ ಪೂರ್ಣ ಮಾಡ್ಲಿಕ್ಕೆ ನಾ ಬಂದಿನಂತಾರ ಬಾಬಾ. ಏಕೆಂದ್ರೆ ಈ ಸಮಯದಲ್ಲಿ ಆತ್ಮ ತನ್ನ ಸಂಪೂರ್ಣತೆಯ ಸತ್ಯದವನ್ನ ತಲುಪಬೇಕು ಅಂತಂದ್ರೆ ಮುರಳಿಯ ವೈಬ್ರೇಷನ್, ಮುರಳಿಯ ಶಕ್ತಿಯ ಅವಶ್ಯಕತೆ ಇದೆ. ಅಂದ ಮೇಲೆ ಮುರಳಿ ಎಂದಿಗೂ ಒಂದು ದಿನವೂ ಕೂಡ, ಮುರಳಿಯ ಒಂದು ಪಾಯಿಂಟು ಕೂಡ ಮಿಸ್ ಆಗಬಾರ್ದು. ವರದಾನ್, स्व कल्याण के प्रत्यक्ष प्रमाण द्वारा विश्व कल्याण की सेवा में सदा सफलता मूर्त भव. स्व कल्याणದ ಪ್ರತ್ಯಕ್ಷ ಪ್ರಮಾಣದ ಮೂಲಕ ವಿಶ್ವ ಕಲ್ಯಾಣದ ಸೇವೆಯಲ್ಲಿ ಸದಾ ಸಫಲತಾ ಮೂರ್ತರು ಆಗ್ರಿ. जैसे आजकल शारीरिक रोग हार्ट फेल का ज्यादा है, वैसे आध्यात्मिक उन्नति में दिल शिकस्त का रोग ज्यादा है. ವಿಶೇಷ ಅಂಡರ್ಲೈನ್, ಇದು ಬಹಳ ಸೂಕ್ಷ್ಮವಾಗಿ ತಿಳ್ಕೊಂಡು ಇದ್ರ ಬಗ್ಗೆ ಚಿಂತನೆ ಮಾಡಿ, ಈ ಚಿಂತನೆಯ ಅನುಸಾರ ನಮ್ಮನ್ನ ಪರಿವರ್ತನೆ ಮಾಡಿಕೊಳ್ಳುವಂತ ಬಹಳ ಅವಶ್ಯಕತೆ ಇದೆ. ಹೇಗೆ ಇವತ್ತಿನ ಜಗತ್ತಿನಲ್ಲಿ ಹಾರ್ಟ್ ಅಟ್ಯಾಕ್ ಆಗುವಂತ, ಹೃದಯಾಘಾತ ಆಗುವಂತಹ ಪರಿಸ್ಥಿತಿಗಳು ಮನುಷ್ಯರ ಜೀವನದಲ್ಲಿ ಬಹಳ ಕಂಡು ಬರ್ತಾ ಇದೆ. ತೆಳ್ಳಗಿರ್ಲಿ, ಯಂಗ್ ಇರ್ಲಿ, ಅಥವಾ ನೋಡ್ಲಿಕ್ಕೆ ಬಹಳ ಆರೋಗ್ಯಶಾಲಿನೇ ಆಗಿರ್ಲಿ, ಅವರು ದಿನ ಎಕ್ಸರ್ಸೈಸ್, ಪ್ರಾಣಾಯಾಮ, ಡಯಟ್, ಜಿಮ್ ಏನೆಲ್ಲ ಫಾಲೋ ಮಾಡ್ತಾ ಇದ್ರು ಕೂಡ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ಹೆಚ್ಚಾಗ್ಬಿಟ್ಟಿದೆ ಅಂತಾರೆ ಬಾಬಾ.
ಹಂಗೇನೆ ಹೇಗೆ ಸಂಸಾರಿಕ ಜೀವನದಲ್ಲಿ ಹಾರ್ಟ್ ಅಟ್ಯಾಕ್ ರೋಗ ಬಹಳ ದೊಡ್ಡ ಹೆಚ್ಚಾಗ್ಬಿಟ್ಟಿದೆ, ಹಾಗೆ ಆಧ್ಯಾತ್ಮಿಕ ಉನ್ನತಿಯೊಳಗ ಆತ್ಮಿಕ ಉನ್ನತಿಯೊಳಗ ಆಧ್ಯಾತ್ಮಿಕ ಈ ಜೀವನ ಮಾರ್ಗದೊಳಗ ದಿಲ್ ಶಿಕಸ್ತ್ ಆಗುವ ರೋಗನು ಹೆಚ್ಚಾಗಿದೆ ಅಂತಾರ ಬಾಬಾ. ದಿಲ್ ಶಿಕಸ್ತ್ ಅಂದ್ರ ಬಾಬನ್ ಮಕ್ಕಳು ಆದ್ರೂ ಕೂಡ ಈ ಆಧ್ಯಾತ್ಮಿಕ ಪಥದಲ್ಲಿ ನಡೀತಾ ಇದ್ರು ಬಹಳ ಸಣ್ಣ ಮಾತಿಗೆ ಬಹಳ ಬೇಗನೆ ಮನಸ್ಸು ಕೆಡ್ಸ್ಕೊಳ್ಳೋದು, ನನಗೆ ಬಹಳ ಮನ್ಸಿಗೆ ಕೆಟ್ಟಾಗೈತಿ, ನನಗೆ ಬಹಳ ತಾಪಾಗ್ಯದ, ನನಗ ಈ ತರ ಮನ್ಸಿಗೆ ಕೆಟ್ಟ ಅನಿಸ್ತು ಅಂತ ಅಂದ್ರೆ ಬೇಜಾರಾಗಿದೆ, ನನ್ ಬಹಳ ಅಪಮಾನ ಆಗಿದೆ, ನಾ ಬಹಳ ನೊಂದುಕೊಂಡಿದ್ದೀನಿ ಈ ವಿಷಯದೊಳಗ, ಈ ಮಾತು ನನಗೆ ಬಹಳ ಕೆಟ್ಟ ಅನ್ಸೈತಲ್ಲಿ ಅಂತ ಏನಿದೆ ಅಂತಾರ ಬಾಬಾ, ದಿಲ್ ಶಿಕಸ್ತ್ ಮನಸ್ಸನ್ನ ಬೇಜಾರ್ ಮಾಡ್ಕೋವ, ಮನಸ್ಸಿಗೆ ಹಚ್ಕೊಳ್ಳುವಂತಹ ಒಂದು ರೋಗ ಈ ಮಾರ್ಗದಲ್ಲಿ ಹೆಚ್ಚಾಗಿದೆ. ಇದು ಏನ್ ಮಾಡ್ತದ, ಆಧ್ಯಾತ್ಮಿಕ ಉನ್ನತಿಯನ್ನ ಸ್ಟಾಪ್ ಮಾಡ್ತದ. ऐसी दिल शिकस्त आत्माओं में प्रैक्टिकल परिवर्तन देखने से ही हिम्मत व शक्ति आ सकती है. ಈ ರೀತಿ ಇರುವಂತಹ ಮನೋಸ್ಥಿತಿಯವರು ಯಾರು ಹೆಚ್ಚು ಹೆಚ್ಚು ಈ ನಾಟಕದ ಅಭ್ಯಾಸ ಮಾಡಿರೋದಿಲ್ಲ, ಆತ್ಮಸ್ಥಿತಿ ಅಭ್ಯಾಸ ಮಾಡಿರೋದಿಲ್ಲ, ಬಾಬನ ಮೇಲೆ ಪೂರ ನಿಶ್ಚಯ ಇರೋದಿಲ್ಲ, ಯಾರಿಗೆ ಈ ನಾಟಕ ಒಂದು ನಾಟಕ ಅನ್ಸೋದಿಲ್ಲ, ಇದೆಲ್ಲ ಖರೆ ಅನಿಸ್ತದ, ಅವರಿಗೆ ಬೇಗನೆ ಮನಸ್ಸಿಗೆ ಹತ್ತದ. ಅಂದ್ರೆ ಅವ್ರಿಗೆ ಖರೆ ಅನಿಸ್ಬಿಡ್ತದೆ. ಯಾರಾದ್ರೂ ಏನಾದ್ರು ಅಂದ್ರ, ಯಾರಾದ್ರೂ ಆ ರೀತಿ ನಡ್ಕೊಂಡ್ರು ಅಂದ್ರ, ಅಂತ ಶಬ್ದಗಳನ್ನ ಅವ್ರಿಗೆ ಹೇಳಿದ್ರು ಅಂದ್ರ, ಅವ್ರನ್ನ ಅಪಮಾನ ಮಾಡಿದ್ರು ಅಂತಂದ್ರ ಇದೆಲ್ಲ ಖರೆ ಅನಿಸ್ಬಿಡ್ತದೆ ಅವರಿಗೆ. ಖರೆ ಅನಿಸಿ ಅಷ್ಟು ಮನಸ್ಸಿಗೆ ಹಚ್ಕೊಂಡ್ಬಿಡ್ತಾರ. ಅಂದ್ಮೇಲೆ ಅವ್ರಿಗೆ ಏನ್ ಬೇಕು, ಅವ್ರನ್ನ ಹೆಂಗ್ ಚೇಂಜ್ ಮಾಡೋದು, ಅವರಿಗೆ ಪ್ರಾಕ್ಟಿಕಲ್ ಪ್ರೂಫ್ ಬೇಕು. ಅದರಿಂದನೇ ಅವ್ರು ಚೇಂಜ್ ಆಗ್ಲಿಕ್ಕೆ ಸಾಧ್ಯ ಇದೆ. ಸುನಾ ಬಹುತೆ ಅಬ್ ದೇಖ್ನಾ ಚಾತೆ ಹೇ ಅಂತವ್ರು ಏನು ಕೇಳಿದಾರ ಬಹಳ, ಆದ್ರೆ ಈಗ ಅವರು ಪ್ರಾಕ್ಟಿಕಲ್ ಅಂತ ಒಂದು ಸ್ಥಿರ ಅಥವಾ ಗಟ್ಟಿ ಮನಸ್ಸುಳ್ಳಂಥವ್ರು, ಸಮಭಾವ ಉಳ್ಳಂಥವರನ್ನ ನೋಡ್ಲಿಕ್ಕೆ ಇಷ್ಟಪಡ್ತಾರೆ. प्रमाण द्वारा परिवर्तन चाहते हैं तो विश्व कल्याण के लिए स्व कल्याण पहले सैंपल रूप में दिखाओ. ವಿಶ್ವ ಕಲ್ಯಾಣ, ಇನ್ನೊಬ್ಬರ ಕಲ್ಯಾಣ ಮಾಡುವ ತಾವು ಮೊದಲು ತಮ್ಮ ಸ್ವ ಪರಿವರ್ತನೆ ಅರ್ಥಾತ್ ಸ್ವಯಂನ ಕಾನ್ಶಿಯಸ್ ಒಳಗಿನ್ನು ಮನುಷ್ಯ ಜೀವನದ ಭಾನಿದೆ, ಮನುಷ್ಯ ಜೀವನದ ಕುಂದುಕೊರತೆ ಇದೆ, ನನ್ ಕಮ್ಮಿ ಇದೆ, ನನ್ ಬೇಕನ್ನುವಂಥದ್ದು ಇದೆಯಲ್ಲ, ಇದನ್ನ ಮೊದಲು ಚೇಂಜ್ ಮಾಡ್ಕೊಡ್ರಿ. ನೀ ಸಂಪೂರ್ಣ ಇದಿ, ನೀ ಬಾಪ್ ಸಮಾನ್ ಇದಿ, ನಿನ್ನೊಳಗೆ ನೀ ಭರ್ಪೂರ್ ಇದೆ ಅನ್ನುವಂಥ ಸತ್ಯ ಬಾಬಾ ಹೇಳಿದ್ಮೇಲೆ ಅದನ್ನು ಸ್ವೀಕಾರ ಮಾಡ್ರಿ. ಈ ರೀತಿ ಪರಿವರ್ತನೆ ಆಗ್ರಿ, ಆಗ್ಲೇನೆ ನೀ ವಿಶ್ವವನ್ನ ಸಂಪೂರ್ಣತೆಯ ರೂಪದಲ್ಲಿ ನೋಡ್ಲಿಕ್ಕೆ ಸಾಧ್ಯ. ವಿಶ್ವ ಸಂಪೂರ್ಣ ನೋಡೋದು ಅಂದ್ರೆ ಜಗತ್ತಿನಲ್ಲಿ ಎಲ್ಲಾ ಗೊಂಬೆಗಳ ಮೂಲಕ ಪಪೆಟ್ ಶೋ ನಡೀತಾ ಇದೆ. ದುಃಖ ಎಲ್ಲೂ ದುಃಖ ಇಲ್ಲ, ಎಲ್ಲರೂ ಪರ್ಫೆಕ್ಟ್ ಅದಾರ, ಅರ್ಥಾತ್ ಎಲ್ಲರೂ ಆತ್ಮ ಅದಾರ, ಎಲ್ಲರೂ ಸಂಪೂರ್ಣ ಅದಾರ, ಎಲ್ಲರಿಗೂ ಅವರಿಗೆ ಸಿಕ್ಕಿರುವಂತ ಕಲಿಯುಗದ ರೋಲ್ನ ಒಂದು ಪಾತ್ರ ಅಭಿನಯ ಮಾಡ್ತಾ ಇದ್ದಾರ ಅಂದ ಮೇಲೆ ಇದಕ್ಕಂತಾರ ವಿಶ್ವ ಕಲ್ಯಾಣ. ವಿಶ್ವ ಕಲ್ಯಾಣ ಅಂತಂದ್ರೆ ಒಬ್ಬೊಬ್ರಿಗೆ ಹೋಗಿ ಮನೆ ಮನೆಗೂ ಜ್ಞಾನ ಕೊಡೋದಷ್ಟೇ ವಿಶ್ವ ಕಲ್ಯಾಣ ಅಲ್ಲ, ಅಥವಾ ಇಲ್ಲೇ ಕುತ್ಕೊಂಡ ಸಕಾಶ ಕೊಡ್ತಾ ಇದ್ದೀನಿ, ಅವ್ರಿಗೆ ಹೋಗಿ ತಲುಪ್ತಾ ಇದೆ, ಅವರು ಶಾಂತಿಯ ವೈಬ್ರೇಷನ್ ಅನ್ನ ತುಂಬಿಕೊಳ್ತಾ ಇದ್ದಾರೆ, ಈ ತರ ಕುತ್ಕೊಂಡು ಅಂದುಕೊಳ್ಳೋದಲ್ಲ. ಬಾಬಾ ಹೇಳ್ತಾರೆ ಸ್ಥಿತಿ, ಆ ಸ್ಥಿತಿ ಅರ್ಥಾತ್ ನಾನಂತೂ ಕಂಪ್ಲೀಟ್ ಸಂಪೂರ್ಣ ಆತ್ಮ ಇದ್ದೀನಿ, ಭರ್ಪೂರ್ ಇದ್ದೀನಿ, ನನಗಿಲ್ಲಿ ಬೇಕಾಗಿರುವಂಥದ್ದು ಏನೂ ಇಲ್ಲ. ಹಾಗೆ ವಿಶ್ವ ಕಲ್ಯಾಣ ಅರ್ಥಾತ್ ಈ ಜಗತ್ತಿನಲ್ಲಿ ಯಾರೆಲ್ಲ ಆತ್ಮ ಇದ್ದಾರೆ ಯಾರಿಗೂ ಏನೂ ಬೇಕಾಗಿಲ್ಲ, ಎಲ್ಲರೂ ಭರ್ಪೂರ್ ಇದ್ದಾರೆ, ಎಲ್ಲರೂ ಈಶ್ವರನ ಸಂತಾನೇ ಇದ್ದಾರೆ, ಎಲ್ಲರೂ ಆತ್ಮನೇ ಇದ್ದಾರ. ರೋಲ್ನಲ್ಲಿ ಅಪೂರ್ಣತೆಯನ್ನ ಕಲಿಯುಗನುಸಾರ ತೋರಿಸಲಾಗಿದೆ. ಆ ಅಪೂರ್ಣತೆಯ ಒಂದು ಫೀಲಿಂಗ್ನ ಏನು ಅನುಭವ ಮಾಡಬೇಕಾಗಿದೆ ಎಲ್ಲರೂ ಆಕ್ಟಿಂಗ್ ಮಾಡ್ತಿದ್ದಾರ. ಇದು ವಿಶ್ವ ಕಲ್ಯಾಣ. ಅದಕ್ಕಾಗಿ ಸ್ವಯಂ ಪರಿವರ್ತನೆ ಮಾಡ್ಕೊಡ್ರಂತಾರೆ ಬಾಬಾ. ವಿಶ್ವ ಕಲ್ಯಾಣದ ಸೇವೆಯಲ್ಲಿ ಸಫಲತೆಯನ್ನ ಪ್ರಾಪ್ತ ಮಾಡ್ಕೊಳ್ಳುವ ಸಾಧನವೇ ಆಗಿದೆ ಪ್ರತ್ಯಕ್ಷ ಪ್ರಮಾಣ. ನೀವು ಮೊದಲ ಆ ಸ್ಥಿತಿಯನ್ನ ತಲುಪ್ರಿ, ನೀವು ಆ ರೀತಿ ಆಗ್ರಿ ಅಂತಾರೆ ಬಾಬಾ. ಇಸ್ಸೆ ಹಿ ಬಾಬಾ ಕಿ ಪ್ರತ್ಯಕ್ಷತಾ ಹೋಗಿ, ಇದರಿಂದಲೇ ಪರಮಾತ್ಮನ ಪ್ರತ್ಯಕ್ಷತೆ ಆಗ್ಲಿಕ್ಕೆ ಸಾಧ್ಯ ಇದೆ. जो बोलते हो आपके स्वरूप से प्रैक्टिकल दिखाई दे तब मानेंगे. ನೀವೇನ್ ಹೇಳ್ತೀರಿ ಬಾಬಾ ಅಂತಾರೆ, ಯಾವ ಜ್ಞಾನದ ಮಹಾವಾಕ್ಯಗಳನ್ನ ಬೇರೆಯವರಿಗೆ ಹೇಳ್ತೀರಿ, ಇದು ಮೊದಲು ನಿಮ್ಮ ಪ್ರಾಕ್ಟಿಕಲ್ ಸ್ವರೂಪದಲ್ಲಿ ಪ್ರತ್ಯಕ್ಷ ಕಾಣ್ತು ಅಂತಂದ್ರೆ ಜರೂರ್ ಎಲ್ಲರೂ ಇದನ್ನು ಸ್ವೀಕಾರ ಮಾಡ್ತಾರೆ. ಯಾವುದು ಅಂತಂದ್ರೆ ನಾ ಶರೀರ್ ರೋಲ್ ಅಲ್ಲ, ನಾ ಒಂದು ಸತ್ಯ ಅವಿನಾಶಿ ಆತ್ಮ ಇದ್ದೀನಿ ಎನ್ನುವಂಥದ್ದು ಮತ್ತು ಎಲ್ಲರೊಳಗ ಆ ಆತ್ಮ ಸತ್ಯ ಸ್ವರೂಪವನ್ನ ನೋಡುವಂಥದ್ದು ಏನಿದೆ, ಇದು ಯಾವಾಗ ನಿಮ್ಮೊಳಗೆ ಕಾಣಿಸ್ತದೋ ಬೇರೆಯವರು ಅದನ್ನ ಸ್ವೀಕಾರ ಮಾಡ್ತಾರೆ.
स्लोगन, दूसरों के विचारों को अपने विचारों से मिलाना, यही रिगार्ड देना. ಬೇರೆಯವರ ವಿಚಾರಗಳನ್ನ ನಿಮ್ಮ ವಿಚಾರದ ಜೊತೆಗೆ ಹೋಲಿಕೆ ಮಾಡ್ಕೊಂಡು ನೋಡ್ರಿ ಅಂತಾರ ಬಾಬಾ. ಸೇರಿಸಿ ನೋಡ್ರಿ, ಇದಕ್ಕೆ ರಿಗಾರ್ಡ್ ಕೊಡುದು ಅಂತ ಹೇಳಲಾಗ್ತದೆ. ಅವ್ಯಕ್ತಿಶಾರ, ಈಗ ಸಂಪನ್ನ ಅಥವಾ ಕರ್ಮಾತೀತ ಆಗುವ ಧುನ್ ನಶೆಯನ್ನ ಏರಿಸ್ಕೊಡ್ರಿ. कर्मातीत बनने के लिए चेक करो कहाँ तक कर्मों के बंधन से न्यारे बने हैं. ಕರ್ಮ ನಾ ಮಾಡ್ತಿದ್ದೀನಿ, ಸೇವಾ ನಾವು ಮಾಡ್ತಾ ಇದ್ದೀವಿ, ನಮ್ದು ಭಾಳ ಜವಾಬ್ದಾರಿ ಅದ, ನಾ ಇಷ್ಟೆಲ್ಲ ಮಾಡಬೇಕು, ನಾವಿಲ್ಲಂದ್ರ ಎಲ್ಲಿ ನಡೀತೈತ್ರಿ, ಎಲ್ಲ ನಾವ ಮಾಡಬೇಕು. ಇದಕ್ಕಂತಾರ ಕರ್ಮದ ಬಂಧನ್, ಸಂಕಲ್ಪದ ಬಂಧನ್, ನಾ ಮಾಡ್ತೀನಿ ಅನ್ನುವಂಥದ್ದು. ಬಾಬಾ ಅಂತಾರ, ನಾನು ಆತ್ಮ ಇದ್ದೀನಿ, ಆತ್ಮ ಅಕರ್ತ ಇದೆ, ರೋಲ್ ಮಾಡ್ತದ. ಅದು ರೋಲ್ನ ಮೂಲಕ ಮಾಡ್ತವ್ರು ಯಾರು? ಡ್ರಾಮಾ ಸ್ಕ್ರಿಪ್ಟ್ ಅನುಸಾರ ರೋಲ್ ತೊಗಲು ಗೊಂಬೆ ಮಾಡ್ತಾ ಇದೆ. ನಾ ಕೇವಲ ಸಾಕ್ಷಿ ಭಾವದಿಂದ ನೋಡ್ತೀನಿ. ಇಂಥ ಸ್ಥಿತಿ ನಿಮ್ಮದು ಬಂದಿದೆಯಾ? ನೀ ಅಷ್ಟು ನ್ಯಾರ ಇದೆಯಾ? ನಾನೇ ನಾನ್ ಬಾಬಾ ಅಂತಾರ, ಕರ್ಮ ಮಾಡುವಾಗ ನೋಡು ನಾನು ನ್ಯಾರ ಇದೀನ ಅಂತಂದ್ರ, ಕರ್ಮ ಮಾಡೋನೇ ನಾನೇ ಆಗಿದ್ರ ನ್ಯಾರ ಹೆಂಗಿರಕ್ ಸಾಧ್ಯ ಇದೆ? ಅರ್ಥಾತ್ ನಾ ಆತ್ಮ ನ್ಯಾರ ಇದ್ದೀನಿ, ಕರ್ಮ ಮಾಡೋದು ಇದು ರೋಲ್. और लौकिक और अलौकिक कर्म और संबंध दोनों में स्वार्थ भाव से मुक्त कहाँ तक बने हैं. ಲೌಕಿಕದಲ್ಲಿಯೂ ಮತ್ತು ಅಲೌಕಿಕದಲ್ಲೂ. ಕರ್ಮದಲ್ಲಿ ಸ್ವಾರ್ಥ ಭಾವ ಅಂದ್ರೆ ನಾ ಮಾಡ್ತೀನಿ, ನಾ ಮಾಡಿನಂತ ಅನ್ಸ್ಕೋಬೇಕು, ನಾ ಮಾಡಿ ನನ್ನ ಮೇಲೆ ಅದ್ರ ಕರ್ಮದ ಫಲ ನನಗ ಸಿಗ್ಬೇಕು, ನಾ ಏನೇ ಮಾಡಿದ್ರು ಕೆಟ್ಟ ಅನಿಸ್ಕೋಬಾರ್ದು, ಚಲೋ ಇಲ್ಲ ಅಂತ ಅನಿಸ್ಕೋಬಾರ್ದು. ಇವು ಅಲೌಕಿಕದಲ್ಲಿ ಇದಕ್ಕೆ ಸ್ವಾರ್ಥ ಭಾವ ಅಂತಾರ ಬಾಬಾ. ಈ ಸ್ವಾರ್ಥ ಭಾವದಿಂದಾನೆ ಎಷ್ಟು ಮುಕ್ತಿದೀನಿ ಅಂತ ನೋಡ್ಕೊಳ್ರಿ. जब कर्मों के हिसाब किताब या किसी भी व्यर्थ स्वभाव संस्कार के वश होने से मुक्त बनेंगे, तब कर्मातीत ಸ್ಥಿತಿ को प्राप्त कर सकेंगे. ಯಾವುದೇ ಕರ್ಮದ ಫಲ ಒಳ್ಳೆಯದಿರ್ಲಿ ಕೆಟ್ಟದ್ದಿರ್ಲಿ ಅದಕ್ಕೆ ಪ್ರಭಾವಿತ ಆಗ್ತಿರತ್ತಂದ್ರ ಇದೇ ಕರ್ಮ ಬಂಧನ್. ಯಾವಾಗ ಈ ಬಂಧನದಿಂದ ಮುಕ್ತ ಆಗ್ತೀರಿ ಅವಾಗ ಹೇಳಲಾಗ್ತದೆ ನೀವು ಕರ್ಮಾತೀತ ಸ್ಥಿತಿಯನ್ನ ಪ್ರಾಪ್ತ ಮಾಡ್ಕೊಂಡಿದ್ದೀರಿ ಅಂತ. कोई भी सेवा संगठन प्रकृति की परिस्थिति ಸ್ವಸ್ಥಿತಿ या श्रेष्ठ स्थिति को डगमग न करे. ಯಾವುದೇ ಸೇವೆ, ಯಾವುದೇ ಸಂಘಟನೆ ಅಥವಾ ಯಾವುದೇ ಪ್ರಕೃತಿಯ ಪರಿಸ್ಥಿತಿಗಳು ನನಗೆ ಅಲಗಾಡಿಸ್ತದತ್ತಂದ್ರ ಬಾಬಾ ಹೇಳ್ತಾರ ಸ್ವಸ್ಥಿತಿ ಅಲಗಾಡಿಸ್ಬಾರ್ದು. ಅಲಗಾಡಿಸ್ತದತ್ತಂದ್ರ ನೀವು ಸಂಪೂರ್ಣ ಸ್ವಾರ್ಥದಲ್ಲಿ ಸೇವೆ ಮಾಡ್ತಿದ್ದೀರಿ, ಅಥವಾ ಏನಾದ್ರೂ ಒಂದು ಇಚ್ಛೆ ಇಟ್ಕೊಂಡು ಮಾಡ್ತಾ ಇದ್ದೀರಿ, ಅಥವಾ ದೇಹಭಾನದಲ್ಲಿ ಮಾಡ್ತಿದ್ದೀರಿ, ಅಥವಾ ನಾನೇ ಕರ್ತ ಅಂತ ತಿಳ್ಕೊಂಡು ಬಂಧನದೊಳಗೆ ಮಾಡ್ತಾ ಇದ್ದೀರಂತ ಅರ್ಥ. ಒಂದು ವೇಳೆ ಸೇವಾ, ಪ್ರಕೃತಿ, ಸಂಘಟನೆ ಅಥವಾ ಪರಿಸ್ಥಿತಿ ಇವು ನಿಮ್ಮ ಸ್ಥಿತಿಯನ್ನ ಅಲಗಾಡಿಸಬಾರ್ದು ಅಂತಾರ ಬಾಬಾ. ಯಾಕಂದ್ರೆ ಇವೆಲ್ಲವುಗಳಿಂದ ನಾ ಆತ್ಮ ಪರೆ ಇದ್ದೇನೆ. तो इस बंधन से भी मुक्त रहना ही कर्मातीत ಸ್ಥಿತಿ की ಸಮೀಪತಾ है. ಈ ಬಂಧನದಿಂದಲೂ ಪರೆ ಅಂದ್ರೆ ಒಂದು ಸೇವಾ ಮಾಡಿದ್ವಿ, ಅದ್ರಾಗ ಚಲೋ ಅನಿಸ್ಕೊಂಡದ್ದು ನೆನಪಾಗ್ತದ, ಅಥವಾ ಅಲ್ಲಿ ಏನೋ ಹೆಚ್ಚು ಕಡಿಮೆ ಆಗಿದ್ದಕ್ಕ ಅಲ್ಲಿ ಅಂದದ್ ನನ್ ನೆನಪಾಗ್ತದತ್ತಂದ್ರ ನನ್ನ ಸ್ಥಿತಿ ಅಲಗಾಡಿದೆ ಅಂತ ಅರ್ಥ. ಅಥವಾ ಯಾರ್ದೋ ಫ್ರೆಂಡ್ಶಿಪ್ ಒಳಗ, ಅಲೌಕಿಕದ ಫ್ರೆಂಡ್ಶಿಪ್ ಒಳಗ ಅವ್ರ ಮಾತು ನನ್ಗೆ ಭಾಳ ಹಿಡಿಸ್ತದ, ಅವ್ರ ಹತ್ರ ಹೋಗ್ಬೇಕು, ಅವ್ರು ಮಾತಾಡ್ಬೇಕನ್ನಿಸ್ತದಂದ್ರ ನಿನ್ ಸ್ಥಿತಿ ಸರಿ ಇಲ್ಲ ಅಂತ. ಅಥವಾ ಅವ್ರು ಮಾತಾಡಿದ ಮಾತು ನಿನಗೆ ಅಷ್ಟು ರೀತಿ ಕೆಟ್ಟ ಅನಿಸಿ ಹೀಗೆ ಯಾಕಾಯ್ತು, ಪರಿಸ್ಥಿತಿ ಹಿಂಗ್ಯಾಕೆ ಬಂತು, ಇದು ಯಾಕೆ ಘಟನೆ ಘಟಿಸ್ತಾವ, ಇದೇನು ಎಂಥದ್ದು ಬಂತಲ್ಲ ಅಂತ ಅನಿಸ್ತದತ್ತಂದ್ರ ಇದು ಸ್ಥಿತಿಯನ್ನ ಅಲಗಾಡಿಸ್ತಿದೆ ಅಂತ ಅರ್ಥ. ಯಾವಾಗ ಈ ರೀತಿ ಏನೂ ಅನ್ಸಲ್ಲ, ಯಾವ ವ್ಯಕ್ತಿಯ ಸಂಘದಿಂದ, ಯಾವ ಸಂಘಟನೆಯಿಂದ, ಜನರ ಗುಂಪ, ಅಲೌಕಿಕ ಲೌಕಿಕ ಅಥವಾ ಸೇವೆಯಿಂದ ಅಥವಾ ಪರಿಸ್ಥಿತಿಯಿಂದ ಯಾವಾಗ ಸ್ಥಿತಿ ಅಲಗಾಡುವುದಿಲ್ವೋ ಅದಕ್ಕಂತಾರ ಬಾಬಾ ಕರ್ಮಾತೀತ ಸ್ಥಿತಿಯ ಸಮೀಪ. ಓಂ ಶಾಂತಿ. ಅನುಭವ ಮಾಡೋಣ. ನಾನು ಆತ್ಮ ಮನುಷ್ಯ ಜೀವನದಿಂದ ಪರೆ, ಮನುಷ್ಯನ ರೋಲ್ನಲ್ಲಿ ಪಾತ್ರ ಅಭಿನಯ ಮಾಡುತ್ತಿರುವಂತಹ ನಿರಾಕಾರಿ ಆತ್ಮ ನನಗೀಗ ಬಾಬಾರವರು ಕೊಟ್ಟಿರುವಂತಹ ಸತ್ಯ ಜ್ಞಾನದಿಂದ ಅರ್ಥವಾಗಿದೆ. ಕರ್ಮ ಮಾಡುತ್ತಿರುವವನು ನಾನಲ್ಲ, ಕರ್ಮದಿಂದ ಸದಾ ನ್ಯಾರ ನಿರಾಕಾರ ಆತ್ಮ. ಕರ್ಮ ಡ್ರಾಮಾದ ಸ್ಕ್ರಿಪ್ಟ್ನ ಅನುಸಾರ ರೋಲ್ ಮಾಡ್ತಾ ಇದೆ. ಈ ಒಂದು ಪಾತ್ರವು ಅಭಿನಯ
ಮಾಡುತ್ತಿರುವುದೇ ಬೇರೆ, ನಾ ಆತ್ಮನೇ ಬೇರೆಯಾಗಿದ್ದೇನೆ. ಹೀಗಾಗಿ ಕರ್ಮದ ಪ್ರಭಾವ, ರೋಲ್ನ ಪ್ರಭಾವ, ವ್ಯಕ್ತಿಯ ಪ್ರಭಾವದಿಂದ ನಾನು ಮುಕ್ತ. ಒಳ್ಳೆಯ ಕೆಟ್ಟ ಎರಡರಿಂದಲೂ ನಾನು ಮುಕ್ತವಾಗಿದ್ದೇನೆ. ಹೀಗಾಗಿ ನಾನು ಸದಾ ಹಗುರ, ಕರ್ಮಾತೀತ ಸ್ಥಿತಿಯ ಅನುಭವ ಮಾಡುತ್ತಿದ್ದೇನೆ. ಇದೇ ನನ್ನ ಸತ್ಯ, ಬಾಕಿ ಎಲ್ಲವೂ ಡ್ರಾಮಾ ಆಗಿದೆ. ಓಂ ಶಾಂತಿ.